ತುಂಬ ವೆಯ್ಟ್ ಮಾಡ್ತಿದ್ದೆ ಈ ವ್ಲಾಗ್ಗೋಸ್ಕರ. ಐ ಕ್ಯಾಂಟ್ ಎಕ್ಸ್ಪ್ರೆಸ್ ಮೈ ಹ್ಯಾಪಿನೆಸ್ ವಿಚ್ ಯು ಆಲ್ ಗಿವ್. ಹಿಂದಿನ ವ್ಲಾಗ್ ಅಲ್ಲಿ ನಿಮಗೆ ಹೇಳಿದ್ದೆ ಬ್ಯಾಟ್ ತೊಗೊಳಕ್ಕೆ ತುಂಬ ಕಷ್ಟ ಆಗಿತ್ತು ಅಂತ. ಸೊ ಅದೇ ನನ್ನ ಸರ್ಪ್ರೈಸ್ ವ್ಲಾಗ್. ಒಂದು ಕ್ಯಾಮ್ರಾ ಭಯ ಇತ್ತು ಆ್ಯಂಡ್ ಎಡಿಟಿಂಗ್ ಇಸ್ ದ ವೆರಿ ಬಿಗ್ ಪ್ರಾಬ್ಲಮ್. ಗೋಲ್ಡ್ ಸಿಗ್ತಿಲ್ಲ. ಸೊ ನಿಮಗೆ ಗೋಲ್ಡ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮೀ. ಐ ಗಿವ್ ಇಟ್ ಫಾರ್ ಓನ್ಲಿ 10 rupees ಗೋಲ್ಡ್. So hi guys, welcome back to my YouTube channel. ಇವತ್ತು ಆಫ್ಟರ್ ಸೋ ಮೆನಿ ಡೇಸ್ ಐ ಆಮ್ ಡೂಯಿಂಗ್ ರೀಸೆಂಟ್ ವ್ಲಾಗಿಂಗ್. ಅಂದರೆ ನಾನು ಇಷ್ಟು ದಿವಸ ಆಗ್ತಿದ್ದ ವೀಡಿಯೋಸ್ ಎಲ್ಲ ಆ್ಯಕ್ಚುಲಿ ಆಲ್ಮೋಸ್ಟ್ ಇದ್ದಿಕ್ಕಿದ್ದೆ. ಸೊ ಅದನ್ನು ಅಪ್ಲೋಡ್ ಮಾಡ್ತಿದ್ದೆ. ಸೊ ದಿಸ್ ಇಸ್ ದ ರೀಸೆಂಟ್ ವ್ಲಾಗ್ಸ್ ವಿಚ್ ಐ ವಾಂಟ್ ಅಪ್ಲೋಡ್ ನೌ. ಆ್ಯಕ್ಚುಲಿ ನನ್ನ ಹತ್ರ ಪ್ರಾಪರ್ ಲೈಟಿಂಗ್ ಇರಲ್ಲ. ಸೊ ಅದಕ್ಕೆ ನನಗೆ ಚೂರು ಕಷ್ಟ ಆಗ್ತಿತ್ತು ವ್ಲಾಗಿಂಗ್ ಮಾಡೋಕ್ಕೆ. ಸೊ ಇವತ್ತಿನ ಟಾಪಿಕ್ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ. ಆ್ಯಕ್ಚುಲಿ ನನ್ನ ವಾಯ್ಸ್ ಸರಿಯಾಗಿ ಕೇಳಿಸಲ್ಲ. ನಾನು ಇವಾಗ ಸ್ಟಾರ್ಟ್ ಮಾಡ್ತಿರೋದಕ್ಕೋಸ್ಕರ ಆ್ಯಕ್ಚುಲಿ ಯೂಟ್ಯೂಬ್ ಜರ್ನಿ ಇವಾಗ ತಾನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನನ್ನ ಹತ್ರ ಯಾವ ಎಕ್ವಿಪ್ಮೆಂಟ್ಸು ಇಲ್ಲ, ಜಸ್ಟ್ ಒಂದು ಸ್ಟ್ಯಾಂಡ್ ಬಿಟ್ಟೆ, ಮೊಬೈಲ್ ಸ್ಟ್ಯಾಂಡ್. ಸೊ ಅದಕ್ಕೆ ನಾನು ಇನ್ನೂ ಎಲ್ಲ ಈಸ್ಕೋಬೇಕು, ಮೈಕ್ ಈಸ್ಕೋಬೇಕು, ಇನ್ನು ಟ್ರೈಪಾಡ್ ಎಲ್ಲ ಈಸ್ಕೋಬೇಕು. ಸೊ ಪ್ಲೀಸ್ ಸಪೋರ್ಟ್ ಮೀ ಇನ್ ದಿಸ್ ಜರ್ನಿ ಅಂತ ನಾನು ಅಷ್ಟೇ ಹೇಳೋದು. ಸೊ ಅಲ್ಲಿವರೆಗೂ ನಾನು ಚೂರು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊತಾ ಇರಬೇಕು. ಸೊ ಅದಕ್ಕೆ ನನ್ನ ವಾಯ್ಸ್ ಕ್ಲಿಯರ್ ಕೇಳಿಸಲ್ಲ ಅಂತ ಗೊತ್ತು. ಸೊ ಅದಕ್ಕೆ ನಾನು ಆಟೋ ಕ್ಯಾಪ್ಷನ್ಸ್ ಹಾಕ್ತೀನಿ, ಸೊ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ. ಸೊ ಇವತ್ತಿನ ವ್ಲಾಗ್ ಅಂತೂ ಸಖತ್ತಾಗಿರುತ್ತೆ. ಯಾಕಂದರೆ ನಾನಂತೂ ತುಂಬ ವೆಯ್ಟ್ ಮಾಡ್ತಿದ್ದೀನಿ ನಿಮಗೆ ಈ ಆ್ಯಕ್ಚುಲಿ ನನ್ನ ಹತ್ರ ಕೆಲವೊಂದು ಇಂಪೋರ್ಟೆಡ್ ಏನಂತಾರೆ ಎಕ್ಸ್ಪೋರ್ಟ್ ಏನೋ ಒಂದು. ಸೊ ಐ ಹ್ಯಾವ್ ದಟ್ ಚಾಕ್ಲೇಟ್ಸ್ ಟು ಅನ್ಬಾಕ್ಸ್. ನಾನು ಇವಾಗ ತಾನೇ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 1 month ನಾನು ಇಲ್ಲಿರಲಿಲ್ಲ. ಸೊ ಅದಕ್ಕೆ ಇವಾಗ ಅದನ್ನು ಅನ್ಬಾಕ್ಸ್ ಸೊ ನಾನಂತೂ ತುಂಬ ವೆಯ್ಟ್ ಮಾಡ್ತಿದ್ದೆ ಈ ವ್ಲಾಗ್ಗೋಸ್ಕರ. while I'm talking I'm wearing black and my background is white. ನಾನೇನು ಮೇಕಪ್ ಮಾಡಿಲ್ಲ ಗೈಸ್, ಆಲ್ ಡ್ಯೂ ಟು ದ ಲೈಟ್ನಿಂಗ್. ಸೊ ನಾನು ಇನ್ನೂ ಆದಷ್ಟು ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಈ ಇಯರ್ ನಾನು ಸೆಕೆಂಡ್ PUC ಇರೋದ್ರಿಂದ ನನಗೆ ಚೂರು ಕಷ್ಟ ಆಗುತ್ತೆ ವ್ಲಾಗ್ಸ್ ಮಾಡೋಕ್ಕೆ. ಬಟ್ ಸ್ಟಿಲ್ ಐ ಟ್ರೈ ಆಲ್ ಮೈ ಬೆಸ್ಟ್. ವ್ಲಾಗಲ್ಲೆಲ್ಲ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಇರ್ತೀನಿ. ಆ್ಯಂಡ್ ಈ ಆ್ಯಕ್ಚುಲಿ ನಾನು ಓಪನ್ ಮಾಡ್ತಿರೋ ಗಿಫ್ಟ್ಸ್ ಬಂದು ನೀವು ಇಮ್ಯಾಜಿನೇ ಮಾಡಿರಲ್ಲ, ಅಷ್ಟು ಕಾಸ್ಟ್ಲಿ ಆಗಿರುತ್ತೆ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಐ ಲೈಕ್ ಕಾನ್ವರ್ಸೇಷನಿಂಗ್. ಎಲ್ಲ ಇಂಗ್ಲೀಷೇ ಮಾಡ್ತಿದ್ದೀನಿ. ಸೊ ವಾಟ್ ಎವರ್ ಇಟ್ ಇಸ್. ಸೊ ಬನ್ನಿ ಫಸ್ಟ್ ನಾನು. ಆ್ಯಂಡ್ ನಾನೊಂದು ಆಲ್ಮೋಸ್ಟ್ 3-4 days ಬ್ಯಾಕ್ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ಇಟ್ ಗಾಟ್ 100 views. ಐ ವಾಸ್ ಸೋ ಹ್ಯಾಪಿ. ನನಗೆ ಗೊತ್ತು ಅದು ಇವಾಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಿಮಗೆಲ್ಲ ಸಿಲಿ ಅನಿಸ್ಬೋದು, ಬಟ್ ಫಾರ್ ಮೀ ಇಟ್ಸ್ ಅ ವೆರಿ ಬಿಗ್ ಥಿಂಗ್. I can't express my happiness which you all give. Your support means a lot and I'm so happy for that because you all see my videos and you all like it. And please like, share and subscribe to my YouTube channel. So guys, finally ನಾನು ಇವಾಗ after so much of talkings I'm going to open it. So let's go. ಇದು ಈ ಕವರಲ್ಲಿ ಬಂದಿದ್ದು ಕತಾರ್. ನನಗೆ ಇದು ಕೊಟ್ಟಾಗಲೆಲ್ಲ ಫುಲ್ ಲಕ್ಷರಿ ಫೀಲಿಂಗ್ ಬರುತ್ತೆ. ಸೊ ಬನ್ನಿ ಓವರ್ ರಿಯಾಕ್ಷನ್ ಕೊಡ್ತಿದ್ದೀನಿ ಗೈಸ್. ಆ್ಯಕ್ಚುಲಿ ನನ್ನ ವ್ಲಾಗ್ಸಲ್ಲಿ ಆಲ್ಮೋಸ್ಟ್ ಜಾಸ್ತಿ ಅನ್ಬಾಕ್ಸಿಂಗೇ ಬರುತ್ತೆ. ಯಾಕಂದರೆ ಐ ರಿಸೀವ್ ಮೆನಿ ಗಿಫ್ಟ್ಸ್ ಫ್ರಮ್ ಐ ಕ್ಯಾನ್ ಸಿ ಇಟ್. Don't think anything. It's like
ವಾಟ್ ಎವರ್ ಇಟ್ ಇಸ್. ಫಸ್ಟಿಂದನೇ ನಾನು ತುಂಬ ಲಕ್ಷ್ರಿ ಎಸ್ಥೆಟಿಕ್ ಗಿಫ್ಟ್ನ ಓಪನ್ ಮಾಡ್ತಿದ್ದೀನಿ. ಸೊ ಫ್ಯಾಷನಿಸ್ಟ್. ಫಸ್ಟ್ ಬಂದು ಕಾಣಿಸ್ಕೊಳ್ತೀನಿ, ಬ್ಯಾಕ್ ತೋರಿಸ್ತೀನಿ. ಐ ಆಮ್ ಅ ಮ್ಯಾಡ್. ಸೊ ಫಸ್ಟ್ ಬಂದು ಇದು. ಆ್ಯಂಡ್ ಎಡಿಟಿಂಗ್ ಇಸ್ ದ ವೆರಿ ಬಿಗ್ ಪ್ರಾಬ್ಲಮ್ ವಿಚ್ ಐ ಹ್ಯಾವ್. ಐ ಶುಡ್ ಲರ್ನ್. ನನ್ನ ಕಲಿತ್ಕೋಬೇಕು. ಸೊ ಇಲ್ಲಿ ಕಾಣಿಸ್ತೈತಲ್ಲ ನಿಮಗೆ, ಇಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಡೇಟ್ ಟ್ರಫಲ್ ಸ್ಟಫ್ಡ್ ವಿತ್ ಹೇಝಲ್ನಟ್ ಚಾಕ್ಲೇಟ್ ಕ್ರೀಮ್ ಆ್ಯಂಡ್ ಕೋಟೆಡ್ ವಿತ್ ಆಲ್ಮಂಡ್ ಫ್ಲೇಕ್ಸ್. ಸಚ್ ಅ ನೈಸ್ ಬಾಕ್ಸ್ ಗೈಸ್. ಲೈಕ್ ಇಟ್ ಸೊ ಮಚ್. ಸೊ ಇದನ್ನು ಇಲ್ಲಿ ಸೀಲ್ ಹಾಕ್ತಿದ್ದಾರೆ. ಓಪನ್ ಮಾಡಿ. ನಾನು ಒಂದು ಸಿಸರು ತಂದಿಲ್ಲ, ಏನೂ ತಂದಿಲ್ಲ. I'm gonna open it. ಆ್ಯಕ್ಚುಲಿ ನನ್ನ ಬ್ಯಾಕ್ಗ್ರೌಂಡನ್ನ ಇನ್ನೂ ಏನಾದರೂ ಡೆಕೋರೇಟ್ ಮಾಡಬೇಕು ಅಂತಿದ್ದೀನಿ, ಬಟ್ ಐ ಡೋಂಟ್ ಹ್ಯಾವ್ ಪ್ರಾಪರ್ ಬಜೆಟ್. ಆ್ಯಕ್ಚುಲಿ ನನ್ನ ಬಜೆಟ್ ಎಲ್ಲ ಬೇರೆ, ನನ್ನೊಂದು ಇದೆ, ಏನೋ ಒಂದು ವರ್ಕ್ ಐತೆ. ಸೊ ಆಲ್ಮೋಸ್ಟ್ ಎಲ್ಲ ಅದಕ್ಕೆ ಸ್ಪೆಂಡ್ ಆಗ್ತೈತೆ. ಓಕೆ, ಸೊ ಐ ಹ್ಯಾವ್ ಓಪನ್ಡ್ ಇಟ್. ಇವಾಗ ಶಿಟ್ ಐಟೆ ಕಿತ್ತೋಯ್ತು ಫ್ರೆಂಡ್ಸ್. ಚೆನ್ನಾಗಿದ್ದಿದ್ದನ್ನು ಕಿತ್ತಾಕ್ಬಿಟ್ಟೆ. ಇವಾಗ ನಾನು ಹೆಂಗೆ ಶಾರ್ಟ್ ಔಟ್ ಮಾಡೋದು? ಸೊ ಇಲ್ಲಿ ಓಪನ್ ಆಯಿತು. ಈಗ ನೋಡಿ ಇದು ಹೆಂಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಚಾಕ್ಲೇಟ್ಸೇ. ಸೊ ಯು ಸಿ ಲಾಟ್ಸ್ ಆಫ್ ಚಾಕ್ಲೇಟ್ಸ್ ಇನ್ ಮೈ ಅಪ್ಕಮಿಂಗ್ ಬ್ಲಾಗ್ಸ್. ಆ್ಯಕ್ಚುಲಿ ಮುಂಚೆನೂ ಎಷ್ಟೊಂದು ಚಾಕ್ಲೇಟ್ಸ್ ಇತ್ತು, ಬಟ್ ನಾನು ಆವಾಗ ಬ್ಲಾಗಿಂಗ್ ಮಾಡ್ತಿರ್ಲಿಲ್ಲ. ಯಾಕಂದರೆ ಒಂದು ಕ್ಯಾಮ್ರಾ ಭಯ ಇತ್ತು, ಹೆಂಗೆ ಕಾಣಿಸ್ತೀನಿ ಹೆಂಗೆ ಅಂತ. ಇನ್ನೊಂದು ಲೈಟಿಂಗ್ ಪ್ರಾಪರಾಗಿ ಇರ್ತಿರ್ಲಿಲ್ಲ. ಇವಾಗೇನೋ ನನಗೆ ಬುದ್ಧಿ ಬಂದು ಎಲ್ಲ ಕ್ಲೀನ್ ಅಂದರೆ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ವಾಟ್ ಎವರ್ ಇಟ್ ಇಸ್. ಸೊ ಇದನ್ನು ಓಪನ್ ಮಾಡೋಣ, ಬಟ್ ನಾನು ತಿನ್ನಲ್ಲ ಬಿಕಾಸ್ ಐ ಆಮ್ ಇನ್ ಡಯಟ್. ಹಿಂಗಿರುತ್ತೆ. ನಿಮಗೆ ನನ್ನ ಡಯಟ್ ರೂಟೀನ್ ಇಲ್ಲ ನನ್ನ ಎಕ್ಸಸೈಸ್ ರೂಟೀನ್ ನಿಮಗೆ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಡೌನ್. ಐ ವಿಲ್ ಆ್ಯಬ್ಸಲ್ಯೂಟ್ಲಿ ಡೂ ಇಟ್ ಫಾರ್ ಯು ಆಲ್. ನಿಮಗೆ ಇಲ್ಲ ಏನಾದರೂ ಬೇರೆ ಕಂಟೆಂಟಲ್ಲಿ ನಿಮ್ಗೆ ಏನಾದರೂ ವ್ಲಾಗ್ಸ್ ಇಲ್ಲ ಏನಾದರೂ ಚಾಲೆಂಜ್ ವೀಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ, ನನ್ನಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಐ ವಿಲ್ ಶ್ಯೂರ್ಲಿ ಫುಲ್ಫಿಲ್ ಇಟ್ ಒನ್ ಡೇ ಆರ್ ಎನಿ ಅದರ್ ಡೇ. ಸೊ without any further talks, we'll go to next. ಸೊ ಗೈಸ್, ಇದು ನೋಡಿ, ನನ್ನ ಹತ್ರ ನಿಮಗೆ ತೋರಿಸ್ತೀನಿ ಒಂದು ದಿವಸ. ಅಂದರೆ ಏನಾದರೂ ಹಿಂಗೆ ರೆಡಿ ಆಗ್ತಿದ್ದಾಗ GRW ಮಾಡ್ತಿದ್ದಾಗ ನನ್ನ ಹತ್ರ ಎಷ್ಟು ಚಾಕ್ಲೇಟ್ಸ್ ಬಾಕ್ಸ್ಗಳಿದೆಯೋ ನನಗೆ ಗೊತ್ತಿಲ್ಲ. ಸೊ ಇದು ಐಫಿಲ್ ಟವರ್. ಆ್ಯಕ್ಚುಲಿ ಇದೆಲ್ಲ ಎಲ್ಲಿಂದ ಬರುತ್ತೆ ಅಂದರೆ, ಇದು ಎಲ್ಲಿಂದ, ಒಮಾನ್. ವೇರ್ ಇಸ್ ಒಮಾನ್? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ಇದು ಬಂದು ಆ್ಯಕ್ಚುಲಿ ಮೇಡ್ ಇನ್ ಫ್ರಾನ್ಸ್. ಇದು ಒಂದೊಂದು ಕಂಟ್ರಿಯಿಂದ ನನಗೆ ಚಾಕ್ಲೇಟ್ಸ್ ಬರ್ತಿದೆ. ಗೈಸ್, ಇಫ್ ಯು ನೀಡ್ ದಿಸ್ ಚಾಕ್ಲೇಟ್ಸ್ ಪ್ಲೀಸ್ DM me. ಐ ವಿಲ್ ಸೇಲ್ ಫಾರ್ 1 crore rupees. ಸೊ ಲೆಟ್ಸ್ ಓಪನ್ ದಿಸ್. ಇದು ಆಲ್ರೆಡಿ ಓಪನ್ ಮಾಡಿ ನೋಡ್ಬಿಟ್ಟಿದ್ದೆ ಕ್ಯೂರಿಯಾಸಿಟಿ ಆಗಿ. ಇದು ನಾರ್ಮಲ್ ಚಾಕ್ಲೇಟ್ಸ್. ಇದು ಬಂದು ಸೊ ಬಾಕ್ಸ್ ಅಂತೂ ಸಖತ್ತಾಗಿ ಕ್ಯೂಟಾಗಿ ನೋಡಿ. ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಒನ್. ವಾವ್, ದೀಸ್ ಆರ್ ಸೋಪ್. ಉಲ್ಟಾ ಪಲ್ಟಾ ಸೋಪ್ ನೋಡಿ. 2 ಸೋಪ್ಸ್. ಸ್ಮೆಲ್ ಅಂತೂ ಸಖತ್ತಾಗಿದೆ. ದಿಸ್ ಇಸ್ soap enriched with organic shea butter. This is ಬಿಸಿಲಿಗೆ ಲೈಟ್ನಿಂಗ್ ಎಫೆಕ್ಟಿಗೆ ನೋಡಿ ಶೈನ್ ಹೊಗೆಲಿ ನಾನೊಂದು ಯೂಸ್ ಮಾಡಬೇಕು. ಇದು ಸಖತ್ ಫ್ರೇಗ್ರೆನ್ಸ್ ಇರುತ್ತೆ. ಇದು ಆ್ಯಕ್ಚುಲಿ ಗಿಫ್ಟ್ ಅಲ್ಲ, ಬೈ ಮಿಸ್ಟೇಕ್ ಬಂದ್ಬಿಟ್ಟೆ. ಹಾಂ, ಇದು ನನಗೆ ಎರಡೆರಡಿದೆ. ಇದು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಇನ್ನೊಂದು ಇದು ಫುಲ್ ಪ್ಯಾಕ್ಡಾಗೆ ಇದೆ. ಹಂಗೆ ಈ ಥರ ಇರುತ್ತೆ ಗೈಸ್ ಚಾಕ್ಲೇಟ್ಸ್ ಎಲ್ಲ. ಇಷ್ಟು ಬರುತ್ತೆ ಇದರಲ್ಲಿ.
ಆ್ಯಂಡ್ ಆ್ಯಕ್ಚುಲಿ ಇಂಥ ಚಾಕ್ಲೇಟ್ಸ್ ಪ್ರೈಸ್ ಎಲ್ಲ ಥೋಲಿ ಈ ಚಾಕ್ಲೇಟ್ಸ್ ಒಂದೊಂದು ಪ್ರೈಸ್ ಬಂದು ಆಲ್ಮೋಸ್ಟ್ 250 ಮೇಲೇ ಇರುತ್ತೆ. ನಾನು ಅಂದ್ಕೊಂಡಿರೋದು ಅಷ್ಟು, ಬಟ್ ಎಷ್ಟಿರುತ್ತೋ ಗೊತ್ತಿಲ್ಲ. ಚಾಕ್ಲೇಟ್ ಓನ್ಲಿ ಒನ್ ಡಾರ್ಕ್ ಚಾಕ್ಲೇಟ್, ನೈಸ್. ಆಮೇಲೆ ಸ್ಮೆಲ್ ಬರುತ್ತೆ. ಇದರಲ್ಲಿ ಎರಡು ಬಂದು ಇದು ಏನು ಅಷ್ಟೊಂದು ಚೆನ್ನಾಗಿರಲ್ಲ, ನನಗೆ ಇಷ್ಟ ಆಗಲ್ಲ. ನನಗೆ ಇದಿಷ್ಟ, 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 ಇದು ಇಷ್ಟ, ಇದು ಇಷ್ಟ, ಇದಿಷ್ಟ. ಇನ್ನೊಂದು ಇತ್ತು ಉಪ್ಪು ಇತ್ತು, ಅದು ಇಷ್ಟ ಆಗಿಲ್ಲ. ಸೊ ನೆಕ್ಸ್ಟ್ ಬಂದು ನಮ್ಮಮ್ಮ ಆಲ್ರೆಡಿ ಇದನ್ನ ಇದು ತಂದಾಗೆಲ್ಲ ನಮ್ಮಮ್ಮನೇ ಅರ್ಧ ಖಾಲಿ ಮಾಡಿಬಿಡ್ತಾರೆ. ಸೊ ಇದು ಬಂದು ಇದು ಸ್ಯಾಚೆ ಪೀಸಸ್ ಚಾಕ್ಲೇಟ್, ಮಿಲ್ಕ್ ಚಾಕ್ಲೇಟ್ ಕಾಯಿನ್ಸ್. ಇದು ಆಲ್ರೆಡಿ ಗೊತ್ತಿರುತ್ತಲ್ಲ. ಇದೆಲ್ಲ ಪ್ಯಾರಿಸಲ್ಲಿ ತೊಗೊಬಂದಿರೋದು ಗೈಸ್. ಪ್ಯಾರಿಸಾ? ಇಲ್ಲ ಇಲ್ಲ ಇಲ್ಲ. ಸೊ ಇದು ಕೆಳಗಡೆ ಬಿದ್ದೋಗೈತೆ ಎಲ್ಲ. ಗೋಲ್ಡ್ ಕಾಯಿನ್ಸ್ ಎಲ್ಲ. ಇದನ್ನು ಬೇಕಾದರೆ ತಿಂತೀನಿ, ಯಾಕಂದರೆ ಇದು ತುಂಬ ಇಷ್ಟ ನನಗೆ. ಆಲ್ಮೋಸ್ಟ್ ಇನ್ನೂ ಒಂದು 10 ಇತ್ತು, ಎಲ್ಲ ಕೊಟ್ಟು ಖಾಲಿ ಆಗ್ತಿತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ. ಗೋಲ್ಡ್ ಕಾಯಿನ್ಸ್ ಇವಾಗ ಹೆಂಗೋ ಗೋಲ್ಡ್ಗೆ ಗೋಲ್ಡ್ ಸಿಗ್ತಿಲ್ಲ. ಸೊ ನಿಮಗೆ ಗೋಲ್ಡ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮೀ, ಐ ಗಿವ್ ಇಟ್ ಫಾರ್ ಓನ್ಲಿ 10 rupees ಫಾರ್ 1 ಬಿಸ್ಕೆಟ್ ಗೋಲ್ಡ್. ಸಿ ಗೈಸ್, ಈ ಟವಲ್ ಇದು ಆಲ್ಮೋಸ್ಟ್ ಎಲ್ಲ ಟೈಮ್ ಸಿಗ್ತಿರುತ್ತೆ, ಬಟ್ ಇದು ಫ್ರೇಗ್ರೆನ್ಸ್ ಮಾತ್ರ ಸಖತ್ತಾಗಿರುತ್ತೆ. ಏನಂತಾರೆ, ಕಲೆಕ್ಷನ್ ವೀಡಿಯೋಸ್ ಬೇಕು ಅಂದರೆ ಕೂಡ ಹೇಳಿ. ನನ್ನ ಹತ್ರ ಅಷ್ಟೊಂದು ಇಲ್ಲ, ಬಟ್ ಆಲ್ಮೋಸ್ಟ್ ಇಂಪೋರ್ಟೆಡ್ ಇಂಪೋರ್ಟ್ ಬರ್ತೈತಿ. ಸೊ ನಂಗೆ ಚಾಕ್ಲೇಟ್ ನೋಡಿ ನನಗೆ ಸರಿಯಾಗಿ ಆಗ್ತಿದೆ. ಸೊ ಈಟ್ ಇಟ್. ಇವಾಗ ಎಷ್ಟು ಕಷ್ಟನೋ ಸೆಟಪ್ ಮಾಡಿ ಎಲ್ಲ ಮಾಡಿ, ವೈಲ್ ಎಡಿಟಿಂಗ್ ಆಲ್ಸೋ ನಂಗೆ ಅಷ್ಟೇ ಕಷ್ಟ. ಬಟ್ ನನಗೆ ಕೆಲವೊಂದ್ಸಲಿ ಕಷ್ಟ ಅನಿಸಲ್ಲ. ಐ ಎಂಜಾಯ್ ವೈಲ್ ವ್ಲಾಗ್ಸ್ ಬಿಕಾಸ್ ಐ ಲೈಕ್ ಕನ್ವರ್ಸೇಷನ್ಸ್. ಓಕೆ, ಸೊ ಈ ಚಾಕ್ಲೇಟ್ ನಾಕಿನ we are going to try for the first one. ನಮಗೇನೋ ಇದು ನೋಟ್ ಒಂಥರ ಐತೆ. ಎಷ್ಟು ಸಖತ್ತಾಗಿದೆ ಅಂದರೆ ಸೂಪರ್. ಇಂದಿರಾ ನಟಿರ ವ್ಲಾಗ್ ಅಲ್ಲಿ ನಿಮಗೆ ಹೇಳಿದ್ದೆ ಬ್ಯಾಟ್ ತೊಗೊಳಕ್ಕೆ ತುಂಬ ಕಷ್ಟ ಆಗಿತ್ತು ಅಂತ. ಸೊ ಅದೇ ನನ್ನ ಸರ್ಪ್ರೈಸ್ ವ್ಲಾಗ್. ಅದನ್ನ ಇವಾಗ ಸ್ಟಾರ್ಟ್ ಆಗೋದು. ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ಇಟ್. ಆವಾಗಲೇ ತೋರಿಸ್ಬೇಕಂತಿದ್ದೆ. ಇದರಲ್ಲಿ ವಾಫಲ್ಸ್ ಇತ್ತು, ಪೋಲ್ಯಾಂಡಿಂದ. ಇದು ಅದೇನೋ ಲ್ಯಾಂಗ್ವೇಜ್, ಬಟ್ ಇದು ಸಖತ್ತಾಗಿತ್ತು. ಇದು ನನಗೆ ಬುಕ್ಕೆ ಸಿಕ್ಕಿತ್ತು. ರೋಸ್ಮೆರಿ ವಾಟರ್ ಇಸ್ಕೊಂಡಿದ್ದೆ ನಾನು. ಆಲ್ಮೋಸ್ಟ್ ಯಾವಾಗಲೂ ಇಸ್ಕೊತಿರ್ತೀನಿ, ನಮ್ಮಪ್ಪ ಇಸ್ಕೊತಿರ್ತಾರೆ. ವರ್ಷಕ್ಕೆ 2 ಸತಿ ಇಸ್ಕೊತೀವಿ. ಇದು ಪ್ಲಸ್ ದೊಡ್ಡ ಬಾಟಲ್ ಬರುತ್ತೆ. ಸೊ ಇದಂತೂ ಸಖತ್ ಯೂಸ್ಫುಲ್ ಆಗಿರುತ್ತೆ ನನಗಂತೂ. ಹೇರ್ ಫಾಲ್ ಕಮ್ಮಿ ಆಗಿಲ್ಲ, ಯಾಕಂದರೆ ನಾನು ಊರಿಗೆ ಹೊಟ್ಟೋಗಿದ್ದೆ. ಸೊ ಅಷ್ಟೊಂದು ನಾನು ಯೂಸ್ ಮಾಡ್ತಿರ್ಲಿಲ್ಲ. ಬಟ್ ಆಲ್ಮೋಸ್ಟ್ ಫಸ್ಟ್ ಯೂಸಿಂದನೇ ನನಗೆ ಈ ಕಡೆ ಎಲ್ಲ ಹೇರ್ ಗ್ರೋತ್ ಆಗ್ತಾಯಿದೆ ನೋಡಿ. ಇಲ್ಲಿ ನನಗೆ ಕೂದಲೆಲ್ಲ ಬಾಲ್ಡಾಗಿ ಹೋಗೈತೆ. ಸೊ ಇಟ್ ಹೆಲ್ಪ್ ಮಿ ಅ ಲಾಟ್. ಆ್ಯಂಡ್ ಆಲ್ಪ್ಸ್ ಇಸ್ ದ ಬೆಸ್ಟ್ ಕಂಪನಿ ವಿಚ್ ಐ ಹ್ಯಾವ್ ಎವರ್ ನೋನ್. ನಾನು ಆಲ್ಮೋಸ್ಟ್ ಹೇರ್ ಪ್ರಾಡಕ್ಟ್ಸ್ ಯಾವುದೂ ಟ್ರೈ ಮಾಡಲ್ಲ, ಯಾಕಂದರೆ ಹೇರ್ ಫಾಲ್ ಆಗೋಗುತ್ತೆ ಅಂತ. ಬಟ್ ಈ ಆಲ್ಪ್ಸ್ ಮಾತ್ರ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಐ ಆಮ್ ನಾಟ್ ಡೂಯಿಂಗ್ ಎನಿ ಪ್ರಮೋಷನ್ ವೀಡಿಯೋ ಗೈಸ್. ನನಗೆ ಇನ್ನೂ ಪ್ರಮೋಷನ್ ವೀಡಿಯೋ ಮಾಡೋಕ್ಕೆ ಬರಲ್ಲ. ಆ್ಯಂಡ್ ಐ ಲರ್ನ್ ದಟ್ ಸೂನ್. ಬಟ್ ಇದು ನಾನು ಮೊನ್ನೆ ತಾನೇ ಇಸ್ಕೊಂಡೆ ಆ್ಯಂಡ್ ಇಟ್ ವರ್ಕ್ಸ್ ವೆರಿ ವೆಲ್. ಸೊ ಇದು ಒಂದು ಡೇ ಆ್ಯಂಡ್ ನೈಟು. ಇದು ಗುಡ್ ವೈಬ್ಸ್. ಸೊ ಆ್ಯಕ್ಚುಲಿ ಈ ಆಲ್ಪ್ಸ್ ಬಂದು 399 ಇದು ಈ ಸ್ಪ್ರೇ ಬಾಟಲ್. ಇನ್ನೊಂದು ಸೇರಿಸಿ 800 ಏನೋ ಇತ್ತು. ಆ್ಯಂಡ್ ಇದೆರಡು ಸೇರಿಸಿ ಡಿಸ್ಕೌಂಟಲ್ಲಿ 500 ಇತ್ತು, 500ಗೆ. ಇದು ಆಲ್ಮೋಸ್ಟ್ ಊರಿಂದ ಬಂದಾಗ 4 days ಆಯಿತು ಹಚ್ಚಿ. ನನ್ನ ಸ್ಕಿನ್ ಗ್ಲೋ ಆಗ್ತೈತೆ. ಇವಾಗ ಇನ್ನೂ ಹಚ್ಚಿಲ್ಲ. ದಟ್ಸ್ ಯೋರ್ ವೈ ಸೂಟೇಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಇದು ಎಲ್ಲ ಸ್ಕಿನ್ ಟೈಪ್ಸ್ಗೆ ಸೂಟೇಬಲ್. ಸೊ ನೈಟ್ ಕ್ರೀಮ್ ಸೇಮ್ ಆ ಥರನೇ ಇದೆ, ಬಟ್ ಸೇಮ್ ಆ ಥರನೇ ಇದೆ. ಸೊ ಇದೊಂದು ಕ್ರೀಮ್, ಅದು ಲೈಟ್ ಡೇ ಕ್ರೀಮ್ ಅಷ್ಟೇ ಡಿಫ್ರೆನ್ಸ್. ಸೊ ಬಟ್ ಇದು ಆ್ಯಕ್ಚುಲಿ ತೃಪ್ತಿ ಕೊಟ್ಟಿದ್ದು ನನಗೆ ಪ್ಲಮ್ ಇಂದ. ದಿಸ್ ಈಸ್ ಆಲ್ಸೋ 399. ಮೇಬಿ ದಿಸ್ ಪ್ರೈಸ್ ಇಸ್ ಅ ಬಿಟ್ ನಾಟ್ ಎಕ್ಸ್ಪೆನ್ಸಿವ್ ಫಾರ್ ಯು, ಬಟ್ ಇಟ್ ಈಸ್ ಫಾರ್ ಮೀ. ಇದು ನಾನು ಹಾಕ್ಕೊಂಡ್ರೆ ನನ್ನ ಫೇಸ್ ಶೈನಿಂಗ್ ಬರುತ್ತೆ. ಸೊ ನಾನು ಆಲ್ಮೋಸ್ಟ್ 2 months ಮಾಡ್ತೀನಿ. ಐ ಲವ್ ಇಟ್ ವೆರಿ ಮಚ್. ಶೈನಿಂಗ್ ಹೊಡಿತು. ಈ ಕೈ ನೋಡಿ ಅಷ್ಟೊಂದು ಶೈನಿಂಗ್ ಹೊಡಿತೀವಿ.
how's the difference. Yeah, that's it for today, guys. So I hope you like this video, and ನಾನು ಯಾವ ವ್ಲಾಗು ಕೂಡ ಪ್ರಾಪರಾಗಿ ಎಂಡೇ ಮಾಡಲ್ಲ. So I hope you like this video. Still that stay tuned. See you in the next video. Bye guys.